ಪ್ರೀತಿಸಿದ್ದು ಭಾರ್ಗವಿನ? ಹೌದು, ನಾನು ಅವನ್ನೇ ಮದುವೆ ಆಗಬೇಕು ಅನ್ಕೊಂಡಿದ್ದು. ಆಗ ಬರೆದ ಲೆಟರ್ ಇದು. ಆದ್ರೆ ಈ ಬೃಂದ ಮೋಸದಿಂದ ನನ್ನ ಮದುವೆ ಆಗಿದ್ದಾಳೆ. ಹೌದು, ನೀವು ಮಾಡಿದ್ರೆ ಪ್ರೀತಿ, ನಾನ್ ಮಾಡಿದ್ರೆ ಮೋಸ ಅಲ್ವಾ? ನಾನೇನು ನಿನ್ನಾಗೆ ಸುಳ್ಳು ಹೇಳ್ತಿಲ್ಲ ಬೃಂದ. ಇರೋ ವಿಷಯ ಹೇಳಿದ್ಮೇಲೋ ನಾಟಕ ಆಡ್ಬೇಡ ನೀನು. ಯಾರನ್ನ ಪ್ರೀತಿಸಿದ್ರಿ, ಯಾರನ್ನ ಮದುವೆ ಆದ್ರಿ ಅನ್ನೋದು ಹೇಳ್ದಿರೋ ವಿಷಯ. ಭಾರ್ಗವಿ ಹೆಸರು ಇಲ್ಲಿ ಯಾಕೋ ಬಂತು? ಅದನ್ನ ಮೊದ್ಲು ಹೇಳೋ. ಅವ್ರನ್ನ ಮೊದಲು ಪ್ರೀತಿಸಿದ್ದು ನಾನು, ಅದನ್ನ ಕೇಳೋ ಅಧಿಕಾರ ನಿನಗಿಲ್ಲ. ಆದ್ರೆ ಅವ್ರನ್ನ ಪ್ರೀತಿಸಿ ಅವ್ರನ್ನೇ ಮದುವೆ ಆಗಿರೋದು ನಾನು. ಕೇಳೋ ಅಧಿಕಾರ ನನಗೂ ಇದೆ. ಅರ್ಧ ವಿಷಯನ ಹೇಳಿ ಕೇಳಿ ಅಪಾರ್ಥ ಮಾಡ್ಕೊಳ್ಳೋದನ್ನ ನಿಲ್ಸಿ ಎಲ್ರು. ಇದೆಲ್ಲದ್ರ ಹಿಂದೆ ಬೇರೆನೆ ಕತೆ ಇದೆ. ನಿಮ್ಮ ಅಜ್ಜಿ ನನ್ನನ್ನ ದೇವಸ್ಥಾನದಲ್ಲಿ ನೋಡಿ ನಮ್ಮನೆಗೆ ಚರಣ್ ಭಾವನ ಸಂಬಂಧ ಕೇಳಕ್ ಕಳ್ಸಿದ್ರು. ಚರಣ್ ಭಾವನ ಹತ್ರನೂ ನನ್ನ ಬಗ್ಗೆ ಹೇಳಿದ್ರು. ಹಾಗಾಗಿ ಅವ್ರ ಮೂಲಕ ಚರಣ್ ಭಾವ ನನ್ನನ್ನ ಇಷ್ಟಪಟ್ರು. ಆದ್ರೆ ವಿಧಿ ಆಟನೇ ಬೇರೆ ಇತ್ತು. ಬೃಂದ ಅಕ್ಕ, ಚರಣ್ ಭಾವ ಇವರಿಬ್ರು ಮದ್ವೆ ಆದ್ರು. ಚರಣ್ ಭಾವ, ನಿಮ್ ಹೆಂಡತಿ ಬೃಂದ ಮತ್ತೆ ನನ್ ಗಂಡನೆದ್ರು ನಿಮ್ ಹತ್ರ ನೇರವಾಗಿ ಕೇಳ್ತಾ ಇದೀನಿ. ನೀವು ನನ್ನ ಪ್ರೀತಿಸಿದ್ರಿ, ಆದ್ರೆ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಯಾವತ್ತಾದ್ರೂ ಹೇಳಿದ್ನ? ಇಲ್ಲ. ಮತ್ತೆ ನಾನೇ ನಂದಿದ್ದೆ. ಈಗ ಮದುವೆ ಆಗೋ ಯೋಚನೆ ಇಲ್ಲ, ಓದಿ ಲಾಯರ್ ಆಗೋ ಕನ್ಸಿದೆ ಅಂತ ಹೇಳಿದ್ರಿ. ಆಗ್ಲೂ ಕೂಡ ನಾನು ಚರಣ್ ಅವ್ರನ್ನ ಒಬ್ಬ ಫ್ರೆಂಡ್ ಆಗಿ ನೋಡಿದ್ದೆ. ಬೃಂದಾಕ್ಕನ ಮದ್ವೆ ಆದ್ಮೇಲೆ ಅವ್ರನ್ನ ಭಾವ ಅನ್ನೋ ಗೌರವದಲ್ಲಿ ನೋಡ್ತಾ ಇದ್ದೀನಿ. ಅದ್ಬಿಟ್ಟು ಅವ್ರ ಮೇಲೆ ನನ್ಗೆ ಯಾವ ಭಾವನೆನೂ ಇಲ್ಲ. ಮುರಳಿ ಹೇಗಿದ್ದಾನಮ್ಮ? ಬೇರೆ ವಿಧಿ ಏನಿದೆ ಅಣ್ಣ, ಜೀವನ ನಡೆಸ್ತಾ ಇದ್ದಾರೆ. ಕಲ್ಪನಾ, ನೀನ್ ಈ ಸಲ ತುಂಬಾ ದಿವಸ ಊರ್ಗ್ ಹೋಗ್ಬಿಟ್ಟಿಯಮ್ಮ. ನೀನ್ ಇಲ್ದೆ ಮನೆ ಎಷ್ಟು ಬಿಕೋಂತ ಇತ್ತು ಗೊತ್ತಾ? ಹೌದು, ನಾನು ಇಲ್ದೇ ಇರುವಾಗ ಎಷ್ಟೆಲ್ಲ ನಡೆದೋಯ್ತು. ಅದಕ್ಕೆ ಎಲ್ಲ ಹೇಳಿದ್ಲು ಅಣ್ಣ, ನಮ್ ಕೂಸು JP ಅವ್ರ ಮನೆ ಸೊಸೆ ಆಗಿದ್ದಾಳಂತೆ. ಏನ್ ಹೇಳಮ್ಮ ನಾನು? ಅವಳು JP ಸೊಸೆ ಆದ್ಲು ಅನ್ನೋದಕ್ಕಿಂತ ಇಡೀ JP ಬುದ್ಧಿ ಎಲ್ಲ ಇಟ್ಕೊಂಡಿದ್ದಾನಲ್ಲ ಮಗ, ಅವನ ಜೊತೆ ಜೀವನ ಕಳೀತಾ ಇದ್ದ. ನೀವ್ ಹೇಳಿದ್ದು ನಿಜಾನೇ. ಅರ್ಜುನ್ ನಾವ್ ಅನ್ಕೊಂಡಷ್ಟು ಪಾಪದ ಹುಡುಗ ಅಲ್ಲ. ನೋಡಕ್ಕೇನೋ ಒಳ್ಳೆಯವನ್ ತರನೇ ಕಾಣಿಸ್ತಾನೆ, ಆದ್ರೆ ಥೇಟ್ JP ಪಾಟೀಲ್ ಬುದ್ಧಿನೇ ಬಂದಿದೆ. ಪಾಪ ಕೂಸು ಅವ್ರಗಳ ಮಧ್ಯೆ ಹೇಗಿದ್ದಾಳೋ ಏನೋ. ಹೇಗಿದ್ದಾಳೋ ಏನ್ ಕತೆನೋ. ನನ್ನ ಪರಿಸ್ಥಿತಿನೇ ಸುಲಭವಾಗಿತ್ತು ನೋಡು ಕಲ್ಪನಾ. ನನಗೆ ಎದುರಾಗಿದ್ದವನು ಶತ್ರು ಆ JP ಮಾತ್ರ. ಆದ್ರೆ ಭಾರ್ಗವಿಗೆ ಅವಳು ಕಾಲಿಟ್ರೋ ಮನೆನೇ ನರಕಾಗ್ಬಿಟ್ಟಿದೆ. ಸುತ್ತಲಿರೋ ಜನನೆಲ್ಲ ಶತ್ರುಗಳೇ. ಮದ್ವೆ ಆಗಿ ಇನ್ನು 3 ತಿಂಗಳು ಕಳೆದಿಲ್ಲ. ಗಂಡ ಹೆಂಡತಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಸಮಯನೂ ಸಿಕ್ಕಿರಲ್ಲ. ಅವರಿಬ್ರು ನಡುವೆ ಇರೋದು ಪ್ರೀತಿ ನಿಜ, ಆದ್ರೆ ಸುಳ್ಳಿಂದ ಶುರುವಾಗಿರೋ ಬಂಧನ ಅಲ್ವಾ ಇದು. ಗಟ್ಟಿಯಾಗೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ.
ಆದ್ರೆ ಈ ಸ್ಥಿತಿನಲ್ಲಿ ಅದೆಲ್ಲ ಸಾಧ್ಯನಾ ಅಣ್ಣ? ನನ್ನನ್ನು ಇದೇ ಪ್ರಶ್ನೆ ಕಾಡ್ತಾ ಇದೆ ಕಲ್ಪನಾ. ಭಾರ್ಗವಿ ಕೋರ್ಟ್ಗೆ ಹೋಗಿ ಕೇಸ್ ನಡೆಸೋದು ಅರ್ಜುನ್ಗೆ ಇಷ್ಟಾನೇ ಇಲ್ವಂತೆ. ಇದರಿಂದ ಭಾರ್ಗವಿಗೂ ಬೃಂದಂಗೂ ಇಬ್ರಿಗೂ ತೊಂದರೆ ಆಗ್ತಾ ಇದೆಯಂತೆ. ಹಾಗಂತ ಯಾರು ಹೇಳಿದ್ರು ನಿನ್ಗೆ? ಬೃಂದ ಹೇಳಿದ್ಲು ರೀ. ಏನ್ ಪುಣ್ಯ ನೀನು? ಅವಳನ್ನ ಮನೆಗೆ ಸೇರಿಸ್ಬೇಡಂತ ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ. ಅವಳೇನ್ ಮನೆಗ್ ಬಂದಿರ್ಲಿಲ್ಲ ರೀ, ಫೋನ್ ಮಾಡಿದ್ಲು ಅಷ್ಟೇ. ಫೋನಲ್ಲೇ ಮಾತಾಡಿರ್ಬೋದು ಅವಳು. ಒಂದು ಮನೆ ಮುರಿಯುವಷ್ಟು ತಾಕತ್ತಿದೆ ಅವಳಿಗೆ. ಮನೆ ಮುರಿಕೆ ಅವಳು. JP ಮಾತನ್ ಬೇಕಾದ್ರೂ ನಂಬೋದು ನಾವು. ಆದ್ರೆ ನಿನ್ನ ಮಗಳಿದಾಳಲ್ಲ ಅವಳು, ಆ ಬೃಂದ, ಅವಳು ಮಾತನ್ನ ನಂಬಕ್ಕಾಗಲ್ಲ, ತಿಳ್ಕೊ. ಯಾಕೆ ಹೀಗೆಲ್ಲ ಅವಳನ್ನ ಬೈತೀರಾ ಬಿಡಿ. ಅವಳಿಗೇನೋ ಹೇಳ್ಕೋಬೇಕು ಅನ್ನಿಸ್ತೇನೋ, ಅದಕ್ಕೆ ಫೋನ್ ಮಾಡಿ ಹೇಳಿದಾಳಷ್ಟೆ. ಹಾಗೇನೆ ಅವಳು ಅರ್ಜುನ್ ಬಗ್ಗೆ ಹೇಳಿದ್ದು. ನಾನು ಅವಳ ಜೊತೆ ಮಾತಾಡಿದ್ದು ತಪ್ಪಾ? ಹಾಗಲ್ಲ ಪೂರ್ಣ, ಸ್ವಲ್ಪ ಅರ್ಥ ಮಾಡ್ಕೊ. ಅವಳು ಯಾವತ್ತಾದ್ರೂ ಸುಮ್ಮನೆ ಫೋನ್ ಮಾಡಿದ್ಲು? ಯಾಕೆ ಮಾಡಿರ್ಬೋದು ಅವಳು ಹೇಳು? ಅರ್ಜುನ್ ಬಗ್ಗೆ ಏನ್ ಹೇಳಿದ್ಲು ಅವಳು? ಭಾರ್ಗವಿಗೆ ಏನಾದ್ರೂ ತುಂಬಾ ತೊಂದರೆ ಕೊಡ್ತಾನಂತ? ಹೌದು, ಅವರಿಬ್ರು ಖುಷಿಯಾಗಿಲ್ವಂತೆ, ಸಂಸಾರನೂ ಶುರು ಮಾಡಿಲ್ವಂತೆ. ಇದು ಹೀಗೆ ಮುಂದುವರೆದ್ರೆ ನಮ್ ಭಾರ್ಗವಿ ಜೀವನ ಹೇಗೋ ಏನೋ ಅಂತ ನನಗ್ ಚಿಂತೆ ಆಗ್ತಾ ಇದೆ. ನಾಳೆನೇ ಏರಿಂಗಿದೆ. ಅವನ್ ಬೇರೆ ಅವಳು ಪರವಾಗಿ ನಿಂತಿಲ್ಲ. ನಿಲ್ದಿದ್ರೇನಂತೆ? ನಾನಿದ್ದೀನಲ್ಲ ಅವಳಪ್ಪ. ನಾನು ನನ್ನ ಮಗಳ ಬೆಂಬಲಕ್ಕೆ ತಿಂತೀನಿ. ನೀನ್ ಕೋರ್ಟ್ಗೆ ಹೋಗ್ತಿದ್ಯಾ ಅಣ್ಣ? ಹೌದು, ನನ್ನ ಮಗಳು ಗೆಲ್ತಾಳೆ ಅಂತ ನಂಬಿಕೆ ನನಗಿದೆ. ಅದನ್ನ ನೋಡೋದಕ್ಕೆ ನಾನು ಕೋರ್ಟ್ಗೆ ಹೋಗ್ಲಿಲ್ಲ ಅಂದ್ರೆ ಅವಳಿಗೆ ಸಮಾಧಾನ ಇರುತ್ತಾ? ನೋಡಿ, ಬೃಂದ ಹತ್ರ ಯಾವುದೇ ಕಾಂಟ್ಯಾಕ್ಟ್ನ ಇಟ್ಕೋಬೇಡಿ. ಬೇರೆ ಯಾವುದು ಯೋಚನೆ ಮಾಡದೆ ಈ ಕೇಸಿನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಭಾರ್ಗವಿ ಜೊತೆ ಯಾರು ಇರ್ಲಿ ಇಲ್ದಲೇ ಇರ್ಲಿ, ನಾವು ಅವಳಿಗೆ ರಕ್ಷಣೆಯಾಗಿ ನಿಲ್ಬೇಕು. ಈ ಗೆಲುವಿದೆಯಲ್ಲ, ಗೆಲುವು ಎಷ್ಟೋ ಸತ್ಯಗಳನ್ನ ಬಿಚ್ಚಿಡುತ್ತೆ, ಪರಿಸ್ಥಿತಿನ ಬದಲಾಯಿಸುತ್ತೆ. ನಮ್ಮ ಪುಟ್ಟಿ ಅಂದ್ಕೊಂಡಿರೋದನ್ನ ಸಾಧಿಸ್ತಾಳೆ. ನೋಡ್ತಾ ಇರಿ. ಅಷ್ಟಕ್ಕೂ ಈ ಕತೆ ಶುರು ಆಗೋ ಮುಂಚೆನೆ ಮುಗ್ದು ಹೋಗಿದೆ ಪಾರ್ಥ. ಅಜ್ಜಿ ನ್ಯಾಯವಾಗಿ ಹೆಣ್ ಕೇಳ್ದಾಗ ನಡೆದ ಘಟನೆನ 2 ವರ್ಷಗಳ ನಂತರ ಅಪಾರ್ಥ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಕೇಳಿಸ್ಕೊಂಡೆ ಅಲ್ವಾ? ನನ್ನ ಹೆಂಡತಿ ನಿನ್ನ ಯಾವತ್ತೂ ಲವ್ ಮಾಡಿಲ್ಲ. ನಿನ್ನ ಮನ್ಸಲ್ಲಿ ಪ್ರೀತಿ ಇದ್ರೆ ಇವತ್ತೇ ಮರ್ತ್ಬಿಡು. ಭಾರ್ಗವೀಗ ನನ್ನ ಹೆಂಡತಿ. ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ಏನೋ ನಿನ್ ಮಾತಿನ ಅರ್ಥ? ಅಂದ್ರೆ ನನ್ ಮೇಲೆ ನಿನ್ ನಂಬಿಕೆ ಇಲ್ವಾ? ಅಂದ್ರೆ ನಾನ್ ಸರಿ ಇಲ್ಲ, ನನ್ ಯೋಚನೆ ಸರಿ ಇಲ್ಲ ಅಂತನಾ? ಈ ಕಾರ್ಡು ಮದ್ವೆಗೆ ಮುಂಚೆ ಬರ್ತಿದ್ದು. ನಿಮ್ಮಿಬ್ಬರನ್ನ ದೂರ ಮಾಡ್ಬೇಕು ಅನ್ನೋ ಯೋಚನೆ ಇದ್ದಿದ್ರೆ ನಿನ್ನ ಹತ್ರ ಈ ವಿಚಾರ ಹೇಳಿ ಜಗಳ ಆಡೋದೇನು ದೊಡ್ಡ ವಿಚಾರನಾ ನನ್ಗೆ? ಅವರು ನಿನ್ನ ಹೆಂಡತಿ ಅಂತ ಗೊತ್ತಾದ್ಮೇಲೆ ನಾವೆಲ್ಲ ಒಂದೇ ಮನೇಲಿ ಇದ್ರು ಕೂಡ ಅವ್ರನ್ನ ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ. ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನೀವಿಬ್ರು ಚೆನ್ನಾಗಿರ್ಲಿ ಅಂತ ಇವತ್ತು ಅನ್ಕೋತಾ ಇದ್ದೀನಿ. ಸರಿ, ನಿನಗೂ ಮದುವೆ ಆಗಿದೆ, ಅದಕ್ಕೆ ನಿನ್ನ ಪ್ರೀತಿಸ್ತಿದ್ದಾರೆ. ಇವಾಗ ನಿಮ್ದೇ ಆದ ಸಂಸಾರ ಇದೆ, ನೀವು ಚೆನ್ನಾಗಿರಿ. ಅರ್ಜುನ್, ನನ್ನ ಹಣೆ ಬರೋದ್ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ಅಣ್ಣ ತಮ್ಮನ ಮಧ್ಯೆ ತಂದಿಟ್ಟು ತಮಾಷೆ ನೋಡ್ತಿದ್ಯಲ್ಲ, ಈಗ ನಿನ್ ಸಮಾಧಾನ ಆಯ್ತಾ?
ನೀನಿಷ್ಟೊಂದು ಕೆಳಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಬೃಂದ. ನಿನ್ ಗಂಡನ ಮರ್ಯಾದೆ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲದೆ ಇಂಥ ಕೆಲಸ ಮಾಡಿದ್ಯಲ್ಲ. ಕಣ್ಣು ಮುಚ್ಚಿದ್ರು ಕಣ್ ತೆಗೆದ್ರು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಹೇಗೆ ಸುಮ್ನಿರ್ಲಿ? ಶರಣ್ ಬುದ್ಧಿ ಕಲಿಬೇಕು, ಅದಕ್ಕೆ ಹೀಗ್ ಮಾಡ್ದೆ. ನೋಡು ಭಾರ್ಗವಿ, ನೀನ್ ಈ ಮನೇಲಿ ಇರೋ ಅಷ್ಟು ದಿನ ಚರಣ್ ಹೀಗೆ ಇರ್ತಾನೆ. ಇಲ್ಲಿ ನೀನಿರ್ಬೇಕು ಅಥವಾ ನಾನಿರ್ಬೇಕು ಅನ್ನೋ ಆಪ್ಷನ್ ಇಲ್ಲ. ಈ ಮನೇಲಿ ನಾನೇ ಇರ್ಬೇಕು. ನಿನ್ ಹತ್ರ ಮಾತಾಡದೆ ವೇಸ್ಟ್ ಬಿಡು. ಏಯ್ ಭಾರ್ಗವಿ, ಇವತ್ತು ತಪ್ಪಿಸ್ಕೊಂಡ್ಬಿಟ್ಟೆ ಅಂತ ಖುಷಿ ಪಡ್ಬೇಡ. ನಾಳೆ ಕೋರ್ಟಲ್ಲಿ ಸಿಗೋಣ. ಏಯ್, ಏನ್ ಮಾಡ್ಕೊಳ್ತೀಯ ಮಾಡ್ಕೊ ಹೋಗ್. ಯಾಕೆ ಹೀಗೆ ಮಾಡಿದ್ರಿ ಜೆ.ಪಿ? ನಾಳೆನೇ ಕೇಸ್ ಹಿಯರಿಂಗ್ ಇದೆಯಲ್ಲ ನಿರ್ಮಲ, ಸ್ಟಡಿ ಮಾಡ್ಕೊಬೇಕಲ್ವಾ? ಅದಲ್ಲ ಜೆ.ಪಿ, ನಾಯಿನ ತಗೊಂಡೋಗಿ ಸಿಂಹಾಸನದ ಮೇಲೆ ಕೂಡಿಸ್ದಾಗಿದೆ ನಮ್ಮ ಸ್ಥಿತಿ. ಅದು ಸುಮ್ಮನೆ ಇರತ್ತಾ? ನಿಮ್ಮ ಮುಂದೆನೆ ಹೇಗೆ ನಿಂತಿದ್ಲು ನೋಡಿದ್ರಲ್ಲ. ಅವಳ ಎದುರು ನೀವು ಕೈ ಮುಗ್ದು ಬೇಡೋ ಹಾಗೆ ಮಾಡಿದ್ಲು. ಅಷ್ಟಕ್ಕೂ ಅವಳು ಯಾರು ಜೆ.ಪಿ? ನೀವು ದುಡ್ಡು ತಂದು ಹಾಕೋದನ್ನ ತಿಂದು ತೇಗೋ ಬಿಟ್ಟಿ ಜೀವ ಅವಳು. ಅವಳು ಯಾರಿಗೋ ನೀವು ನಾವು ಎಲ್ಲ ಸೇವೆ ಮಾಡ್ಬೇಕಾ? ಅವಳಿಂದ ಕೇಸ್ಗೆ ಹೆಲ್ಪ್ ಆಗುತ್ತೆ ನಿರ್ಮಲ. ಆ ಮೂದೇವಿಗೂ ಕೇಸ್ಗೂ ಏನ್ ಸಂಬಂಧ ಜೆ.ಪಿ? ಹೀಗೆ 1000 ಸಲ ಹೇಳಿ ನಮ್ಗೆ ಕೊನೆಯಲ್ಲಿ ಕೈ ಕೊಟ್ಟಿದ್ದಾಳೆ. ಹೋಗಿ ಹೋಗಿ ಅವಳು ಮಾತನ್ನ ಯಾಕೆ ನಂಬ್ತಾ ಇದ್ದೀರಾ? ಸಾಕ್ಷಿನ ನಾನು ಶಕ್ತಿ ಇಬ್ರು ಕಣ್ಣಾರೆ ನೋಡಿದೀವಿ. ಸಾಕ್ಷಿನ? ಏನ್ ಸಾಕ್ಷಿ? ಐ ಆಮ್ ಸಾರಿ ನಿರ್ಮಲ, ನಾನೀಗ ಅದನ್ನ ಹೇಳಕ್ಕಾಗಲ್ಲ. ಆದ್ರೆ ನನಗೆ ಶಕ್ತಿಗೆ ಇವಳು ಬಿಟ್ಟು ಬೇರೆ ದಾರಿ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದೀವಿ. ಅವಳ ಹತ್ರ ಅಂಥ ಸಾಕ್ಷಿ ಇದೆ. ನೀವೇನ್ ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ ಜೆ.ಪಿ. ಆದ್ರೆ ನೀವ್ ಹೇಳ್ತಿದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳ ಸೇವೆ ಮಾಡ್ತಿದೀವಿ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು ಅಂತ ಹೇಳ್ತಾರಲ್ಲ ನಿರ್ಮಲ, ಈ ಕೇಸ್ ಮುಗಿದಿದ್ರೆ ಶಕ್ತಿ ಸೆಂಟ್ರಲ್ ಮಿನಿಸ್ಟರ್ ಆಗೋದಿರ್ಲಿ, ಈಗಿರೋ MLA ಪದವಿಗೂ ರಾಜೀನಾಮೆ ಕೊಡ್ಬೇಕಾಗುತ್ತೆ. ನಾನು ಅವನ ಕುಟುಂಬನ, ಅವನ ಪದವಿನ ಕಿತ್ಕೊಂಡಿರೋ ಅನ್ಫಿಟ್ ಲಾಯರ್ ಆಗಿ ಉಳಿತಿ. ಈ ಕೇಸ್ ಸೋತ್ರೆ ಶಕ್ತಿ ಸ್ನೇಹ ಉಳಿಯೋದು ಹಾಗಿರ್ಲಿ, ಅವನು ನಮ್ಮನ್ನ ಜೀವಂತವಾಗಿರೋಕ್ಕೂ ಬಿಡೋದಿಲ್ಲ. ಕೋಪದಲ್ಲಿ ಎಲ್ರನ್ನೂ ಸರ್ವನಾಶ ಮಾಡ್ತಾನೆ. ಆದ್ರೂ ನೀವ್ ಯಾವ ಕೇಸ್ ಬಗ್ಗೆನೂ ಇಷ್ಟೊಂದು ಚಿಂತೆ ಮಾಡಿದ್ದನ್ನ ನಾನು ನೋಡೇ ಇಲ್ಲ ಜೆ.ಪಿ. ನೀವ್ ಮನ್ಸ್ ಮಾಡಿದ್ರೆ ಕೇಸ್ ಗೆಲ್ಲೋದು ನಿಮ್ಗೆ ಅಸಾಧ್ಯನಾ? ಜೆ.ಪಿ ಹೆಸರು ಕೇಳಿದ್ರೆ ಅಪೋಸಿಷನ್ ಲಾಯರ್ಗಳು ಗಡಗಡ ಅಂತ ನಡ್ಗೋರು. ಸೋಲೆ ಕಾಣ್ದೇ ಇರೋ ಜೆ.ಪಿ, ಈ ಜೆ.ಪಿ ಇಬ್ರು ಒಂದೇನಾ ಅಂತ ನಂಗೆ ಈಗ ಡೌಟ್ ಬರ್ತಾ ಇದೆ. ಏನ್ ಮಾಡೋದು ನಿರ್ಮಲ, ಎಲ್ಲ ಕೇಸ್ ಹಾಗೆ ಈ ಕೇಸ್ ಇಲ್ಲ. ಉಗುರು ಹೋಗೋ ಕಡೆ ಹಸ್ತಾನೆ ಕೊಟ್ಟು ಕೂತಿದ್ದಾರೆ. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್. ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಈ ಅತ್ಯಾಚಾರದ ಕೇಸು, ಈ ಕೊಲೆ ಕೇಸ್ ಬಗ್ಗೆ ಮಾತಾಡ್ತಾ ಕೂತಿದ್ದಾರೆ. ಅನ್ಫಾರ್ಚುನೇಟ್ಲಿ ಸಾಕ್ಷಿಗಳೆಲ್ಲ ಶಕ್ತಿ ಫ್ಯಾಮಿಲಿ ವಿರುದ್ಧವಾಗೇ ಇದೆ. ನೋಡು, ನಾನಿದು ಭಯದಿಂದ ಹೇಳ್ತಾ ಇಲ್ಲ, ನಿಜವಾಗ್ಲು ಶಕ್ತಿ ಗೆಳತನ ನನಗೆ ಮುಖ್ಯ. ಕೇಸ್ ಸೋತ್ರೆ ಅವನ ಗೆಳತನದ ಜೊತೆ ನಾವು ಎಲ್ಲ ಕಳ್ಕೋತೀವಿ. ಅವನು ಅಧಿಕಾರದಲ್ಲಿರ್ಬೇಕು ನಿರ್ಮಲ. ಹಾಗಾದ್ರೆ ಅವನಿಗೂ ಒಳ್ಳೇದು, ನಮಗೂ ಒಳ್ಳೇದು. ಈ ಕೇಸ್ ಗೆಲ್ಲೇಬೇಕು ನಿರ್ಮಲ. ಈ ಕೇಸ್ ಗೆಲ್ಲೋ ಅಂತ, ಈ ಕೇಸೇ ಬಿದ್ದೋಗೋ ಅಂತ ಸಾಕ್ಷಿ ಬೃಂದನ ಹತ್ರ ಇದೆ.
ಅದಕ್ಕೆ ಪ್ಲೀಸ್ ನಿರ್ಮಲ, ನನಗೋಸ್ಕರ ಅವಳು ಹೇಳ್ದಂಗೆ ಕೇಳ್ಕೊಂಡಿದ್ದು ಬಿಡಿ. ಈ ಕಷ್ಟ ನನಗೇನು ಹೊಸ್ತಲ್ಲ. ಹುಟ್ಟಾಗಿಂದ ಕಷ್ಟನೇ ನೋಡ್ಕೊಂಡು ಬಂದವಳು ನಾನು. ಆದ್ರೆ ನಿಮ್ಮನ್ನ ಮೊದಲನೇ ಸಲ ಈ ಸ್ಥಿತಿನಲ್ಲಿ ನೋಡ್ತಾ ಇದ್ದೀನಿ. ಐ ಫೀಲ್ ಸೋ ಹೆಲ್ಪ್ಲೆಸ್. ನೀವು ಬರೀ ನನ್ನ ಗಂಡ ಅಲ್ಲ ಜೆ.ಪಿ., ಈ ಮನೆ ಯಜಮಾನ ನೀವು. ನಮ್ಮ ಅಸ್ತಿತ್ವ, ನಮ್ಮೆಲ್ಲರ ಸರ್ವಸ್ವ. ನಿಮ್ಮನ್ನ ಹೀಗೆ ನೋಡೋದಕ್ಕೆ ತುಂಬಾ ಬೇಜಾರಾಗ್ತಿದೆ ಜೆ.ಪಿ. ಆ ಬೃಂದ ಹತ್ರ ಅದ್ಯಾವ ಸಾಕ್ಷಿ ಇದೆಯೋ ನನ್ಗಂತೂ ಗೊತ್ತಿಲ್ಲ. ಆದ್ರೆ ನನ್ ಗಂಡ ಅವಳ ಎದುರುಗೆ ಕೈ ಮುಗಿಯೋ ಹಾಗೆ ಮಾಡಿದಾಳೆ. ಅದನ್ನ ಮಾತ್ರ ನಾನು ಯಾವತ್ತೂ ಸಹಿಸಲ್ಲ, ಮರೆಯಲ್ಲ. ನಿಮ್ಮೆದುರಿಗೆ ಪೊಗರು ತೋರಿಸ್ದವಳಿಗೆ ಯಾವತ್ತೂ ಗೌರವ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಜೆ.ಪಿ. ಒಂದ್ ವೇಳೆ ಅವಳೇನಾದ್ರೂ ಸೋತ್ರೆ ಅವಳು ಊಹೆಗೂ ಮೀರಿದ ಶಿಕ್ಷೆ ಅವಳಿಗೆ ಕೊಡ್ತೀನಿ. ಚೇಚೆ ಬಿಡ್ತು ಅಂದ. ಬೃಂದ ಸೋಲ್ಬಾರ್ದು, ಅವಳು ಗೆಲ್ಬೇಕು. ಈ ಕೇಸ್ ಗೆಲ್ಬೇಕು ಅಂತ ಬೇಕಾದ್ರೆ ಬೇಡ್ಕೊ. ನಮ್ಮ ಮಾವ ಬಂದ್ರು. ಅಳಿಮಯ್ಯ, ನಿಮ್ ಮಾವ ಶ್ರೀಮಂತ. ಇಲ್ಲೇ ನಿನ್ನ ಎದುರುಗಡೆ ಗರುಡು ಗಮ್ಮನ್ ತರ ನಿಂತಿದ್ದೀನಿ. ಮತ್ತಾರು ಮಾವ ಅಂತ ಕರೀತಾ ಇದೀಯಾ? ಭಾರ್ಗವಿ ಅವರ ಅಪ್ಪ ಕಣೋ, ಬಾ ಮಾತಾಡ್ಸೋಣ. ನೀನು ಬರ್ಬೇಕು ಬರ್ಬೇಕು. ಬೀಗ್ರು ಹೇಗಿದ್ದೀರಿ? ಯಾರು ನೀನು? ನಾನು ಇವ್ರ ಮಾವ ಅರ್ಜುನ್. ನಿಮಗೂ ಅಳಿಯ, ನನಗೂ ಅಳಿಯ. ಮಾವ ಸರಿಯಾಗಿ ಹೇಳೋ. ಅಂದ್ರೆ ನಾನು ನಿಮ್ಮ ಹಾಗೆ ಹೆಣ್ಣು ಕೊಟ್ರ ಮಾವ ಅಲ್ಲ, ಇವನ್ ಸೋದ್ರ ಮಾವ. ಓಹೋ, ಮಾವ ನಿಮಗೆ ನನ್ನ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿಲ್ವಾ? ಅಯ್ಯಯ್ಯೋ, ದೊಡ್ಡ ಮಾತು ದೊಡ್ಡ ಮಾತು. ನಾವು ನಿಮ್ಮೇಲೆ ಕೋಪ ಮಾಡ್ಕೊಳದ? ಬಡವನ ಕೋಪ ದವಡೆಗೆ ಮೂಲ ಅಂತ ಹೇಳ್ತಾರೆ. ನಾವು ಹೆಣ್ಣು ಕೊಟ್ಟೋರು, ನಿಮ್ಮೇಲೆ ಸಿಟ್ಟು ತೋರ್ಸೋದುಂಟೆ? ಮೊದ್ಲೇ ನಮ್ಮ ಮಗಳು ನಿಮ್ಮ ಮನೆಗೆ ಹೊಂದ್ಕೋತಿಲ್ಲ ಅಂತ ಬೇರೆ ಹೇಳಿದೀರಾ. ನಾವು ತಗ್ಗಿ ಬಗ್ಗಿ ನಡೆದು ಮಗಳಿಗೆ ಬುದ್ಧಿ ಹೇಳೋ ಸ್ಥಾನದಲ್ಲಿ ಇದ್ದೀವಿ. ಅಯ್ಯೋ ಮಾವ, ದಯವಿಟ್ಟು ಹಾಗೆ ಹೇಳ್ಬೇಡಿ. ನನಗೆ ಗೊತ್ತು, ಅವತ್ತು ನನ್ನ ಮಾತಿಂದ ನಿಮಗೆ ತುಂಬ ಬೇಜಾರಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನ್ ಮಾಡ್ಲಿ, ಅವತ್ತಿನ ಪರಿಸ್ಥಿತಿ ಹಾಗಿತ್ತು. ಇಷ್ಟು ದಿವಸ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಆದ್ರೆ ಈಗ ತಾವೇನು ಅಂತ ಸರಿಯಾಗಿ ಅರ್ಥ ಆಗಿದೆ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ನಾನು ನನ್ನ ಮಗಳಿಗೆ ಮಾತ್ರ ತೊಂದರೆ ಕೊಡ್ಬೇಡಿ. ಮಾವ, ಅವತ್ತೇನೋ ನನ್ನ ತಂಗಿ ವಿಷಯಕ್ಕೆ ಜಗಳಾಡ್ದೆ. ಆದ್ರೆ ಇವಾಗ ನಿಜ ಏನು ಅಂತ ನನ್ಗೆ ಗೊತ್ತಾಗಿದೆ. ಭಾರ್ಗವಿ ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು ಮಾವ. ನೋಡ್ತಾ ಇರಿ, ಇವತ್ತು ಭಾರ್ಗವಿನ ಕೋರ್ಟಲ್ಲಿ ಗೆಲ್ತಾರೆ. ಯಾಕಪ್ಪ ಯಾಕಪ್ಪ ದಿವ್ಸಕ್ಕೊಂಥರ ನಾಟಕ ಆಡ್ತೀರಾ? ಕೊನೆ ಇರಂಗಲ್ಲಿ ಭಾರ್ಗವಿ ಸೋತೋಗ್ಲಿ ಅಂತ ಬೇಡ್ಕೊಂಡವನು ಈಗ ಭಾರ್ಗವಿ ಪರ್ವ ಮಾತಾಡ್ತಿದ್ಯಾ? ಒಂದು ಸಾರಿ ನಿನ್ನ ಮಾತನ್ನು ನಂಬಿ ಯಾಮಾರ್ಬಿಟ್ಟಿ, ಇನ್ನೊಂದು ಸಾರಿ ನಿನ್ನ ಮಾತನ್ನು ನಂಬ್ತೀನಿ ಅಂತ ಅಂದ್ಕೋಬೇಡ. ಎಷ್ಟೇ ಆಗ್ಲಿ ನೀನು ಜೆ.ಪಿ. ಪಾಟೀಲ್ ಮಗ ಅಲ್ವೇ? ಏನೇ ಆಗ್ಲಿ ಅವನ ಬುದ್ಧಿ ಇದ್ದೇ ಇರುತ್ತೆ. ಇಷ್ಟೆಲ್ಲ ಆಗೋದಕ್ಕಿಂತ ಮುಂಚೆ ನೀನ್ ಜೆ.ಪಿ. ಪಾಟೀಲ್ ಮಗ ಅಂತ ಏನಾದ್ರೂ ನನಗೆ ಗೊತ್ತಾಗಿದ್ದಿದ್ರೆ ನಮ್ಮ ಮನೆ ಹತ್ರ ಸುಳಿಯೋದಕ್ಕೂ ಬಿಡ್ತಾ ಇರಲ್ಲ. ನೀ ಏನಂದ್ರೆ ನೀನು ಅವತ್ತು ಭಾರ್ಗವಿ ತಪ್ಪು ಮಾಡಿದಾಳೆ. ಹೌದು, ನನ್ನ ಮಗಳು ಭಾರ್ಗವಿ ತಪ್ಪು ಮಾಡಿದಾಳೆ. ನಿನ್ನಂತವನ್ನ ಬಹಳ ಸಂಗಾತಿಯಾಗಿ ಆಯ್ಕೆ ಮಾಡ್ಕೊಂಡ್ಲಲ್ಲ, ಅದೇ ಅವಳು ಮಾಡಿದ ತಪ್ಪು. ಸರ್,
ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರ. ನಮ್ಮ ಹುಡುಗ ತುಂಬಾ ಒಳ್ಳೆಯವನು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬೇಡಿ. ಗುಬ್ಬಿ ಇವನು ಗಿಡ್ಗ ಗಿಡ್ಗ ಇವನು. ಅಪ್ಪ ಅರ್ಜುನ್, ನಾನು ಕ್ಷಮಿಸ್ಬಿಡಪ್ಪ. ಸಿಟ್ನಲ್ಲಿ ಏನೇನೋ ಅಂದ್ಬಿಟ್ಟೆ, ದಯವಿಟ್ಟು ಕ್ಷಮಿಸಪ್ಪ. ನಾನೇನೇನೋ ಅಂದ್ಬಿಟ್ಟೆ ಅಂತ ನನ್ನ ಮಗಳಿಗೆ ಶಿಕ್ಷೆ ಕೊಡ್ಬೇಡಪ್ಪ. ಮೊದಲು ನಿನ್ ತಂದೆ ನನ್ನ ಮೇಲೆ ದ್ವೇಷಕ್ಕಾಗ್ತಿದ್, ಮಗನಾಗ ನೀನು ಅದನ್ನು ಮುಂದುವರಿಸ್ಬೇಡಪ್ಪ. ಅಯ್ಯೋ ಮಾವ, ಜೀವನದಲ್ಲಿ ಅವಳು ನಮಗೋಸ್ಕರ ತುಂಬಾ ಕಷ್ಟಪಟ್ಬಿಟ್ಟಿದ್ದಾಳೆ. ಅವಳಿಗೆ ಮತ್ತೆ ಮನಸ್ಸಿಗೆ ನೋವು ಮಾಡ್ಬೇಡಪ್ಪ. ನನ್ನ ಮಗಳು ಭಾರ್ಗವಿ ನಿನ್ನನ್ನೇ ನಂಬಿ ನಿನ್ ಜೊತೆ ಬಂದ್ಬಿಟ್ಟಿದ್ದಾಳಪ್ಪ. ಅವಳು ಕೈ ಬಿಡ್ಬೇಡ, ಬೇಕಾದ್ರೆ ನೀನ್ ಕಾಲು ಬಿಟ್ಟು. ಅಯ್ಯೋ ಮಾವ, ಏನ್ ಮಾಡ್ತಿದ್ದೀರಾ? ಅಯ್ಯೋ ಮಾವ, ನೀವು ನನ್ನ ತಪ್ಪು ತಿಳ್ಕೋತಿದ್ದೀರಾ. ನಾನು ಭಾರ್ಗವಿನ ಪ್ರೀತಿಸ್ತಿದ್ದೀನಿ. ಅಲ್ಲ, ನಾನು ಯಾಕೆ ಅವ್ರಿಗೆ ತೊಂದರೆ ಕೊಡ್ಲಿ? ನಿಜವಾಗ್ಲೂ ನಿನಗೆ ಅವಳ ಮೇಲೆ ಪ್ರೀತಿ ಇದ್ರೆ ಒಂದೇ ಒಂದು ಸಹಾಯ ಮಾಡ್ತೀಯಾ? ಅದೇನ್ ಹೇಳಿ ಮಾವ. ದಯವಿಟ್ಟು ನೀನು ಕೋರ್ಟ್ ಒಳಗಡೆ ಬರಬೇಡ. ಭಾರ್ಗವಿ ಗಮನ ಆ ಕೇಸ್ ಮೇಲೆ ಇರ್ಬೇಕು. ನಿನ್ನ ನೋಡ್ಬಿಟ್ಟು ಅವಳು ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ದಯವಿಟ್ಟು ಇದೊಂದು ಉಪಕಾರ ಮಾಡಪ್ಪ ನೀನು.